ಪಾಲಿಶ್ ಜೊತೆ 10 ರೂಪಾಯಿ ಬೂಟ್ ಪಾಲಿಶ್ ಅಣ್ಣ ಬೂಟ್ ಪಾಲಿಶ್ ಮಾಡಿಸ್ಕೊಳ್ಳಿ ಅಣ್ಣ. ಬೇಡ ಬೇಡ ಬಿಡಮ್ಮ, ಜಾಗ ಜಾಗ ಬಿಡಮ್ಮ. ಅಣ್ಣ 10 ರೂಪಾಯಿ ಬೇಡ, 5 ರೂಪಾಯಿ ಕೊಟ್ರು ಸಾಕು ಅಣ್ಣ. ನಮ್ಗೆ ತುಂಬಾ ಅರ್ಜೆಂಟ್ ಇದೆ, ಜಾಗ ಬಿಡಮ್ಮ. ಬೂಟ್ ಪಾಲಿಶ್ ಅಣ್ಣ ಬೂಟ್ ಪಾಲಿಶ್ ಮಾಡಿಸ್ಕೊಳ್ಳಿ ಅಣ್ಣ, ಜೊತೆ 10 ರೂಪಾಯಿ ಅಣ್ಣ. ಬೇಡ ಅಣ್ಣ, 5 ರೂಪಾಯಿ ಕೊಟ್ರು ಮಾಡ್ಕೊಡ್ತೀನಿ ಅಣ್ಣ. ಬೂಟ್ ಪಾಲಿಶ್ ಅಣ್ಣ ನಿಂತ್ಕೊಳ್ಳಿ ಅಣ್ಣ, ಬೂಟ್ ಪಾಲಿಶ್ ಮಾಡ್ತೀನಿ, ಮಾಡಿಸ್ಕೊಳ್ಳಿ ಅಣ್ಣ. ಬೇಡ ನನಗೀಗ ಸ್ವಲ್ಪ ಟೈಮ್ ಆಗಿದೆ, ನಾನು ಅರ್ಜೆಂಟ್ ಹೋಗ್ಬೇಕು. ಅಣ್ಣ 1 ನಿಮಿಷದಲ್ಲಿ ಅಣ್ಣ, 10 ರೂಪಾಯಿ ಬೇಡ, 5 ರೂಪಾಯಿ ಕೊಡಿ ಅಣ್ಣ ಸಾಕು. ಬೇಗ ಬೂಟ್ ಪಾಲಿಶ್ ಮಾಡ್ಬಿಡ್ತೀನಿ ಅಣ್ಣ. ತಗೋ ಈ 20 ರೂಪಾಯಿ ಮಡಿಕೋ. ನೀನ್ ನನ್ಗೇನ್ ಬೂಟ್ ಪಾಲಿಶ್ ಮಾಡೋದು ಬೇಡ, ನನಗೆ ಸ್ವಲ್ಪ ಟ್ರೈನಿಗೆ ಲೇಟ್ ಆಗಿದೆ, ನಾನು ಅರ್ಜೆಂಟ್ ಹೋಗ್ಬೇಕು. ಅಣ್ಣ ನಿಂತ್ಕೊಳ್ಳಿ ಅಣ್ಣ, ನೀವು ನನ್ನ ಹತ್ರ ಬೂಟ್ ಪಾಲಿಶ್ ಮಾಡಿಸ್ಕೊಳ್ದೆ ಬಿಟ್ಟು ಬರೋ ಈ ಹಂಗಾಮಿ ಹಣನ ಮುಟ್ಬಾರ್ದು ಅಂತ ನಮ್ಮ ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ ನೋಡಿ. ನೀವು ನಂಗೆ ಈ ಹಣ ಕೊಡೋದೇ ಆದ್ರೆ ನನ್ನ ಹತ್ರ ಬೂಟ್ ಪಾಲಿಶ್ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಹಣ ನೀವು ತಗೊಳ್ಳಿ ಅಣ್ಣ. ಯಾಕಮ್ಮ ಆಗಂತೀಯ? ಅಣ್ಣ ಬಿಟ್ಟಿ ಹಣ ವಿಷಕ್ಕೆ ಸಮಾನ ಅಂತ ಹೇಳ್ಕೊಟ್ಟಿದ್ದಾರೆ ಅಣ್ಣ ನಮ್ಮ ದೊಡ್ಡವರು. ತಗೊಳ್ಳಿ ಅಣ್ಣ ನಿಮ್ಮ ಹಣನ. ವಾ, ಹರಿಜನರಲ್ಲಿ ಹುಟ್ಟಿದ ಈ ಹೆಣ್ಣು ಮಗಳಿಗೆ ಇದೆಷ್ಟು ಆದರ್ಶ ತುಂಬಿರ್ಬೇಕಾರೆ ಇನ್ನು ಅವರ ತಂದೆ ಅದೆಷ್ಟು ಸ್ವಾವಲಂಬಿಗಳಿರ್ಬೇಕು. ಅಂದಾಗೆ ನಿಮ್ ತಂದೆ ನಿಮ್ಮೂರೇ ಅದಮ್ಮ? ಅಣ್ಣ ನಮ್ದು ಈ ಊರಲ್ಲ, ನಮ್ದು ಹಿರೇಗೌಡನ ಕೊಪ್ಪಲು ಅಣ್ಣ. ಹಾ, ನಮ್ಮೂರ? ನೋಡೋದಿಕ್ಕೆ ಇವಳು ನನ್ನ ತಂಗಿ ತರ ಇದ್ದಾಳಲ್ಲ. ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಅದ್ರಲ್ಲೂ ಇಂಥ ಏನ ಕೆಲಸನಾದ್ರೂ ಯಾಕಾದ್ರೂ ಮಾಡ್ತಾಳೆ? ಎಲ್ಲ ನನ್ನ ಭ್ರಮೆ. ಅಂದಾಗೆ ನಿಮ್ ತಂದೆ ತಾಯಿ ಹೆಸರೇನಮ್ಮ? ನಮ್ಮ ತಂದೆ ರಾಮಜ್ಜ ಅಂತ, ನಮ್ಮ ತಾಯಿ ರೇಣುಕಮ್ಮ ಅಂತ ಅಣ್ಣ. ಏನ್ ಕೆಟ್ಟ ಕೆಲಸ ಮಾಡಿ ಮನೆಯಿಂದ ಹೊರಗ್ಬೋದು ಈನ ಕೆಲಸ ಮಾಡ್ತಾ ಇದೀಯಾ? ಅಣ್ಣ ನಮ್ ನೀನ್ ನನ್ ಮುಟ್ಬೇಡ. ಹಿರಿಯರ ಸಂಸ್ಕೃತಿಯಲ್ಲೇ ಬೆಳೆದ ನಮ್ಮ ಮನೆತನಕ್ಕೆ ಅಗೌರವ ತಂದಿರುವ ಕುಲಘಾತಕಿ ನೀನು, ಕುಲಪಾತಕಿ. ಹೌದು, ನಾನು ಕುಲಪಾತಕಿ. ಯಾಕೆ ಹೇಳು? ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಈನ ಉದ್ಯೋಗ ಮಾಡ್ತಾ ಇದೀನಿ ನೋಡು, ನಾನ್ ಕುಲಪಾತಕಿ ಅಪ್ಪ. ಹೊಡೆ ಹುಟ್ಟು ತಂಗಿನ ಯಾವನೊಬ್ಬ ಕುಡ್ಕೊಂಡ್ ಕೊಟ್ಟು ಬದುಕಿದ್ಯಾ ಸತ್ತಿದ್ಯಾ ಹೇಗಿದ್ಯಾ ಅಂತ ಕೇಳಲಿಲ್ವಲ್ಲ. ನೀವೆಲ್ಲ ಮಹಾಕುಲವಂತರು ಬಿಡ್ರು. ಅಲ್ಲ, ಮನೆ ಬಾಗ್ಲಿಗೆ ಹೋಗಿ ನನ್ನ ಗಂಡಂಗ್ ಬಂದು ಬುದ್ಧಿವಾದ ಹೇಳಿ ನನ್ನ ಸಂಸಾರ ಸರಿ ಮಾಡಿ ಅಂತ ಅಂಗ್ಲಾಚಿ ಬೇಡ್ಕೊಂಡ್ರೆ ಚೀತು ಅಂತ ಉಗಿದ್ರಲ್ಲ, ನೀವೆಲ್ಲ ಮಹಾಕುಲವಂತರು. ಅಸ್ತಿದ್ದೀನಿ, ಹೊಟ್ಟೆಗನ್ನ ಇಲ್ಲ, ಊಟ ಮಾಡಿ 3 ದಿನ ಆಯ್ತು, ಒಂದ್ ಹಿಡಿ ಅನ್ನ ಕೊಡಿ ಅಂತ ಅಂಗ್ಲಾಚಿ ನಾಯಿ ತರ ಕೂತ್ಕೊಂಡು ತಿಂತೀನಿ ಅಂತ ಬೇಡ್ಕೊಂಡು ತಂಗಿನ ಚೀ ಅಂತ ಹೋಗದ್ ಹಟ್ಟಿದ್ರಲ್ಲ, ನೀವೆಲ್ಲ ಕುಲವಂತರು. ನಿಮ್ಮಂತವ್ರನ್ನ ನಮ್ಮ ಮಂಡಿರೋದು ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗುತ್ತೆ. ನಿನ್ ಮುಖ ನೋಡೋದಕ್ಕೂ ಅಸಹ್ಯ. ಹೋಗ್ತಾರೆ ಅಲ್ಲಿಂದ, ಹೋಗ. ಯಾಕಮ್ಮ ಏನ್ ಹೇಳ್ತಿದ್ಯಾ? ನನ್ಗೊಂದೊಂದು ಅರ್ಥನೇ ಆಗ್ತಿಲ್ವಲ್ಲಮ್ಮ. ಓ ದೊಡ್ಡ ಮನುಷ್ಯ, ಈಕೆ ಅಣ್ಣ ಅಂದ್ರೆ ನೀನೇನು? ಹೌದು ಯಜಮಾನ್ರೆ, ನಾನೇ. ಈಕೆ ಏನಾಯ್ತು? ಮಳೆ ಹಾಕು ನಿನ್ ಭಾಷೆಯಲ್ಲಿ ಪ್ರಸಾದವ. ಮತ್ತೇನ್ ದೊಡ್ಡದಾಗ ಉದುರಿಸ್ತೀನಿ ಅಂತ ಇಲ್ಲಿಗೆ ಬಂದೆ ನೀನು? ಹೆಂಗ್ಸ್ರು ಮತ್ತೆ ಚೆನ್ನಾಗಿ ಕೇಳ್ತಾರ. ಹಾಕಮ್ಮ ನೀನು ಎದೆ ನಿಗರ್ಸ್ಕ ಬೇರೆ ಬಂದೆ, ನಿಂತ್ಕಂಗೆ. ನೀನೇನ ಇವ್ರಣ್ಣ? ನಾನೇ. ಎಷ್ಟ್ ಜನ ಅಣ್ದಿರು? ಇಬ್ರಾಳು. ತಂಗಿ ಇವಳೊಬ್ಳೆ ಇಲ್ಲೇ ಇದ್ದಾಳಲ್ಲ. ಹೇಳಕ್ ನಾಚಿಕೆ ಆಗಲ್ವ ನಿಂಗೆ? ಇಲ್ಲೇ ಅವಳಲ್ಲಿ ಇಲ್ಲಂತೆ. ಅಲ್ಲ ಕಣಪ್ಪ, ಒಂದು ಹೆಣ್ಮಗಿನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತಂದ್ರೇನೆ 1000 ಬಾರಿ ಯೋಚನೆ ಮಾಡ್ತಾರೆ. ಈಗಿನ ಕಾಲ ಸರಿಯಾಗಿಲ್ಲ, ಈ ಹೆಣ್ಮಗ ಒಂಟಿಯಾಗಿ ಹೋಯ್ತೈತೆ, ಮನೆಗೆ ಕ್ಷೇಮವಾಗಿ ಬರ್ತದೋ ಇಲ್ವೋ ಅಂತ ತಂದೆ ತಾಯಿ 100 ಬಾರಿ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಬಂಗಾರದಂಗೆ ಸಾಕಿರೋ ಹೆಣ್ಮಗಿನ ತಗೊಂಡೋಗಿ ಆ ಕುಡುಕ್ ನನ್ನ ಮಗನಿಗೆ ಗಂಟು ಹಾಕಿದ್ರಲ್ಲ, ಹೋಗ್ಲಿ ಗಂಟು ಹಾಕಿದ್ರಿ ಒಂದ್ ದಿನನಾದ್ರೂ ಬಂದು ಹೆಣ್ಮಗ ಮನೇಲಿ ಸಂದಾಗಿದೆಯೋ ಇಲ್ವೋ ಅಂತ ಒಬ್ರಾದ್ರೂ ಬಂದು ನೋಡಿದ್ರೇನಪ್ಪ? ಬೀದಿ ಕರ್ಕೊಂಬಂದು ದನಕ್ ಬಡ್ದಂಗೆ ಬಡೀತಾ ಇದ್ದ. ಹೋಗವ ಊರ್ಗಂಟ ಹೋಗಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊಬರೋಗು ಅಂತೇಳಿ ಊರಿಗೆ ಕಳಿಸ್ಕೊಟ್ರೆ, ಕಷ್ಟದಲ್ಲಿ ಬಂದಿರೋ ಮಗನ ಕಷ್ಟ ಏನು ಸುಖ ಏನು ಅಂತ ಕೇಳ್ದೆ ಒಂದು ತುತ್ತು ಅನ್ನನೂ ಹಾಕ್ದಂಗೆ ಮನೆಯಿಂದ ಆಚೆಗಟ್ಬಿಟ್ರಿ. ಈ ಕಡೆ ಗಂಡನ ಮನೆ ಇಲ್ಲ, ಈ ಕಡೆ ಅಪ್ಪನ ಮನೆ ಇಲ್ಲ. ಮಗ ಸಾಯ್ಬೇಕು ಅಂತ ಹೊಂಟಿತ್ತು. ಬೇಡ ಬವ್ವ, ನಮ್ಮ ಮನೇಲಿ ನಿನ್ನ ಗಿಳಿ ಮರಿ ಜೋಪಾನ ಮಾಡ್ದಂಗೆ ಮಾಡ್ತೀವಿ, ಬಾವ ನಮ್ಮ ಮನೇಲಿ ಇರುವಂತೆ ಅಂತ ಕರೆದ್ವಿ. ಅದಕ್ಕೆ ಆ ಮಗ ಏನಂತ ಗೊತ್ತಾ? ಅವ್ವ ನಿಮ್ಮ ಮನೇಲಿ ಬಿಟ್ಟಿಗಳು ತಿನ್ಕೊಂಡಿರೋದಿಲ್ಲ, ನೀವು ಮಾಡೋ ಕೆಲಸನೇ ನನಗೂ ಹೇಳ್ಕೊಡಿ, ನಾ ಮಾಡ್ತೀನಿ ಅಂತ ಹೇಳ್ತು. ಅಲ್ಲ ಕಣಪ್ಪ, ಎಷ್ಟೋ ದಿನ ಆದಮೇಲೆ ಬಂದು ಆ ಹೆಣ್ಮಗಿ ಮುಖ ನೋಡ್ತಾ ಇದೀಯಾ? ನನ್ನ ತಂಗಿ ಯಾಕಿಂಥ ಪರಿಸ್ಥಿತಿಲಿ ಇದ್ದಾಳೆ ಅಂತ ಒಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಮಾತಾಡಿದಿದ್ರೆ ನೊಂದಿರೋ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗ್ತಿತ್ತು.
ಅದನ್ನೆಲ್ಲ ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಆ ಮಗಿ ಕೆನ್ನೆಗೆ ಪೈಡ್ ಅಂತ ಕೊಡ್ತಾ ಇದೆಯಲ್ಲ ಶಾಂತಿ ಮಾಡು, ಶಾಂತಿ ಶಾಂತಿ ಶಾಂತಿ. ಸಮಾಧಾನ ಸಮಾಧಾನ ನೀನ್ ಯಾಕೆ ಬಂದೆ ಮಧ್ಯ ಸಮಾಧಾನ ತಗೊಳಮಿ ಆಯ್ತು. ಹೇಳಿದ್ಯ ಅಂತ ಸುಮ್ನೆ ಬಿಡ್ತಾವ್ನಿ. ನಿನ್ ದುರಂತ ಕಥೆನ ಕೇಳ್ದೆ, ನಾನ್ ನಿನ್ ಕೆನ್ನೆ ಹೊಡೆದು ಬಿಟ್ನಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯಯ್ಯೋ ಯಾಕಣ್ಣ ಕ್ಷಮೆ ಹೆಂಗೋ ಮಾಡ್ತಾ ನೋಡು. ಇರ್ತೀಯ? ನೋಡು ನಂಗ್ ನಿನ್ ಮೇಲೆ ಯಾವ ಕೋಪನೂ ಇಲ್ಲ. ನಿನ್ಗೆ ಚೆನ್ನಾಗವ್ನಂತೆ, ಕುಲ ಗೌರವ ಚೆನ್ನಾಗವ್ನೆ. ಕಾಣಿಸ್ತು, ತಂಗಿ ನೆಟ್ಟ ಕಾಣಿಸ್ತಿಲ್ಲ. ಇಟ್ಕೊಳಕ್ ಬಂದಿಲ್ಲ ಏನು ನನ್ಗೆ ಚೆನ್ನಾಗವನಂತೆ. ನೀನ್ ನೋಡ್ದಲ್ಲ ಆ ನೋವಿಂದ ನಾನು ಹಾಗೆಲ್ಲ ಮಾತಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡೋಣ. ಶಕಿಲಾ, ನೀನ್ ಬಾಳ್ನ ಬಂಗಾರ ಹಾಕ್ಸವಣೆ ನನ್ಗಿರ್ಲಿ, ಕುಡುಕನಾಗಿರೋ ನಿನ್ ಗಂಡನ ಸರಿಯಾದ ದಾರಿಗೆ ತರ್ತೀನಿ. ನಿನ್ಗೆ ಇಡೀ ಅನ್ನ ಕೊಡದೇರ ನಿನ್ನ ಅಣ್ಣಂಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಈಗ ಬಾರಮ್ಮ ಊರ್ಗೋಣ. ಇಲ್ಲ ಅಣ್ಣ, ನಾನ್ ಮಾತ್ರ ನಾನ್ ತವ್ರ ಮನೆಗ್ ಬರೋ ಹಾಗಿಲ್ಲ ಅಣ್ಣ. ಯಾಕಮ್ಮ ಆಗಂತೀಯ? ಅಣ್ಣ, ಅವತ್ತು ಉಪವಾಸದಿಂದ ಒಂದಿಡಿ ಅನ್ನ ಕೇಳಿದಾಗ ಅದಕ್ಕೆ ನನ್ನನ್ನ ಜಾರಣಿ ಮಗಳು ಅಂತ ಜರಿದು ಬಿಟ್ರು. ಇದರಿಂದ ಅಮ್ಮ ಮನಸ್ಸು ನೊಂದು ಆಣೆ ಮಾಡಿಕೊಂಡು ನನ್ನ ಅಪ್ಪನೇ ಇಲ್ಲದೆ ಯಾವತ್ತೂ ಈ ಮನೆ ಹೊಸ್ಲು ತುಳಿಬಾರ್ದು ಅಂದಿದ್ದಾಳೆ. ಬರಲ್ಲ ಅಣ್ಣ. ಶಕಿಲಾ, ನಾನು ನಿನ್ನಗೆ ನೊಂದ್ಕೊಂಡು ಮನೆ ಬಿಟ್ಟು ಬಂದನು. ಆದ್ರೆ ಈಗ ಮತ್ತೆ ಊರ್ ಹೋಗ್ತಾ ಇದೀನಿ. ಯಾಕೆ ಗೊತ್ತಾ? ಆ ದಿನ ನಮ್ ತಂದೆಗೆ ಕೊಟ್ಟ ಮಾತಿನಂತೆ ರತ್ನ ಮಾಂಗಲ್ಯ ಮಾಡಿಸ್ಕೊಂಡು ತಂದೆ ಕೈಯಿಂದ ತಾಯಿ ಕೊರಳಿಗೆ ಕಟ್ಸೋ ಸಮಯದಲ್ಲಿ ನೀನೇ ಇಲ್ಲ ಅಂದ್ರೆ ಹೇಗಮ್ಮ? ನೋಡಮ್ಮ, ಅಮ್ಮನಣೆ ನಿನಗೆ ಆತಂಕವಾಗಿದ್ರೆ ಅಮ್ಮ ಬಂದು ಕೂಗೋವರೆಗೂ ನೀನ್ ಹೊರಬಾಗ್ಲೇ ನಿಂಕೋ, ಸರಿನಾ? ನೀನ್ ಹೇಳೋದೇನೋ ಸರಿ ಅಣ್ಣ, ಆದ್ರೆ ಏನು ಕಾಂಡೆ ದಿಕ್ಕಿಲ್ಲದೆ ನಿಂತಿರುವಾಗ ತಂದೆ ತಾಯಿ ತರ ಬಂದು ನನ್ನನ್ನ ಜೋಪಾನ ಮಾಡಿದ್ದಾರೆ. ಇವ್ರಿಗೆ ನಾನು ಏನು ಹುಡುಗರೆ ಕೊಡದೆ ಹೇಗಣ್ಣ ಬರ್ಲಿ? ಅಷ್ಟೇ ತಾನೆ, ಅದಕ್ಕೆ ಚಿಂತೆ ಮಾಡ್ತೀಯಾ? ಯಜಮಾನ್ರೆ ಹೇಳ್ರಿ, ನೀವು ನನ್ನ ತಂಗಿನ ನೀವು ನನ್ನ ತಂಗಿ ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗಿದ್ರು. ಅದಲ್ದೆ ನನ್ನ ತಂಗಿಯ ಹೊಟ್ಟೆ ಮಗಳಂತೆ ಸಾಕೊಂಡಿದ್ದೀರಾ. ಅದಕ್ಕಾಗಿ ಬೇಡ ಬಿಡಿ ಸಾ, ಅವೆಲ್ಲ ಏನ್ ಬೇಡ ನಮ್ಗೆ ಸಾರ್, ಅವೆಲ್ಲ ಬೇಡ ಬಿಡ್ರಿ. ಇನ್ನು ಬೆಂಡಾಗೋ ಕೈ ಹಾಗೆ ಎಟ್ತದೆ. ಅವನಿಗೆ ಬರ್ತಾ ಇಲ್ಲ, ಇವಾಗ ಬಿಡ್ತಾ ಇಲ್ಲ. ನೋಡ್ತೀನಿ ಬೆಳಗಾನ ಆಗದ ಅಂತ. ನನ್ನ ಕಡೆಯಿಂದ ಸಾರ್, ಇದೊಂದು ಕಿರು ಬೇಡ ಸಾ, ಇರ್ಲಿ ತಗೊಳ್ಳಿ. ಬೇಡ ಸಾ. ಇರ್ಲಿ ತಗೊಳ್ಳಿ ಓ, ಸರ್. ಅವೆಲ್ಲ ಯಾಕೆ? ಚೆನ್ನಾಗಿರಿ. ಇದೇನು ಬೇಕಾಗಿರ್ಲಿಲ್ಲ. ಆದ್ರೂ ಮಡಿಕತಾನೆ ಬುಡಿ ಅವನು. ಚೆನ್ನಾಗಿರ್ಲಿ. ಅಲ್ಲ, ಅದೊಂದು ಅಂಗ ಕೆಲಸ ಮಾಡ್ಲಿಲ್ಲ ಅಂದ್ರೆ ಉಳಿದ ಅಂಗಗಳೆಲ್ಲ ಚೆನ್ನಾಗೆ ಕೆಲಸ ಮಾಡ್ತಾವ್ ನಿನಗೆ. ಬಾಯ್ತಗೆ ಅಲ್ಲ, ಕಂಡೋರ್ದು ದುಡ್ಡು ಕಾಸು ಆ ಒಡವೆ ಎಲ್ಲ ನಮ್ಗೆ ಯಾಕೆ ಅಂತ ನಾವೇನ್ ನೆಲ ಕೆರೆ ತಪ್ಪುತ್ತಾ? ಕೊನೆ ಗಂಟ ನಾವು ದುಡ್ಕೊಂಡೆ ತಾನೇ ತಿನ್ಬೇಕು, ಮತ್ತೆ ಅದನ್ನ ಯಾಕೆ ಜೋಬ್ ಬಿಟ್ಟೆ? ಮುಂದಕ್ಕೆ ಯಾವ್ದು ಏ ಕೊಡು ಮುದವಿ, ಬಾಯಿ ಬಿಟ್ಕೊ ಹೊಂಟ್ಬಿಟ್ಟ. ಬ್ಯಾಡ ಆಗಿತ್ತು ಬೈಲಿ ಬೈಲಿ. ಏನವ ನಿಮ್ಮ ಅಣ್ಣ ಏನೋ ದೊಡ್ಡ ಮನ್ಸಾಗಿ ಬರ್ತಾನೆ, ನಿನ್ನನ್ನು ಸಾಕಿರೋದಕ್ಕೆ ನಿಮ್ಮ ಅಣ್ಣ ಏನೋ ಕೊಟ್ಬಿಡ್ತಾನೆ ಅಂತ ನಿನ್ನನ್ನು ಸಾಕಿದ್ವಿ ಅಂತ ಎನ್ಕೊಂಡೇನವ. ನೋಡವ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ ಆ ಭಗವಂತ ನಮ್ಮ ಹೊಟ್ಟೆಗೆ ಒಂದು ಮಗ ಅಂತ ಕೊಡಲಿಲ್ಲ. ಇಷ್ಟು ದಿನ ನಿನ್ನನ್ನೇ ನನ್ನ ಮಗಳು ಅಂತ ತಿಳ್ಕೊಂಡು ನಮ್ಮಲ್ಲಿರೋ ಪ್ರೀತಿನೆಲ್ಲ ನಿನಗೆ ದಾರಿ ಇರಿದ್ವಿ. ಆದರೆ ನಮ್ಮ ಪ್ರೀತಿಗೆ ಇವತ್ತು ಸರಿಯಾಗಿರೋ ಬೆಲೆ ಕಟ್ಬಿಟ್ಟೆ ಕಣವ. ಇಲ್ಲ ಕಣವ. ನೋಡವ, ನಾವು ಹಣದಲ್ಲಿ ಬಡವ್ರಿರ್ಬೋದು, ಆದರೆ ಪ್ರೀತಿನ ಮಾರ್ಕೊಳ್ಳೋ ಅಷ್ಟು ಬಡವ್ರಿಲ್ಲ ಕಣವ. ತಗ ಇದನ್ನ ನೀನೇ ಮಡಿಕ. ನಾಳೆ ದಿನ ಏನಾದರೂ ಈ ಅಪ್ಪ ಅವನ್ ನೆನಪಾಯ್ತು ಅಂತಂದ್ರೆ ಒಂದು ಕಾಜ್ಗ ಗೀಚಾಕು. ನಾಳೆ ದಿನ ಇವ ಸತ್ತ ಅಂತ ಯಾರಾದರೂ ಸುದ್ದಿ, ಅಯ್ಯೋ, ಅಲ್ಲ ನಮ್ಮಿಬ್ರಲ್ಲಿ ಯಾರಾದರೂ ಒಬ್ರು ಸತ್ರು ಅಂತ ಸುದ್ದಿ ಮುಟ್ಸಿದ್ರೆ ಬಂದು ಮಕ ನೋಡಿ ಎದೆ ಮೇಲೆ 3 ಇಡಿ ಮಣ್ಣು ಹಾಕಿದ್ರೆ ನಮ್ಗಷ್ಟೇ ಸಾಕು ಕಣ್ಮಗ. ಬಿಡ್ತು ಅಲ್ಲ. ಈ ಚಿನ್ನ ಗಿನ್ನ ಎಲ್ಲ ನಮ್ಗೇನು ಬೇಡ, ನೀನೇ ಮಡಿಕಳವ. ಅಪ್ಪ ಅದು ಯಾವಾಗ ಹಿಂಗೆ ಅಲ್ಬಿಡ್ತಾನೆ ನಿಂತಿರ್ತೀಯಾ? ಅಲ್ಲಿರೋದೇ ಬಿಡಕ್ಕೆ ಅಲ್ವಾ? ಯಾಕೆ? ಸರಿ ಸರಿ ಸರಿ, ಏನಿಲ್ಲಪ್ಪ, ಮಗಿನ ಚೆನ್ನಾಗಿ ಸಾಕೊಂಡಿದ್ವಿ, ನೀ ಬಂದು ಪಟೀರ್ ಅಂತ ಕೆನ್ನೆ ಕೊಡ್ಬಿಟ್ಟಲ್ಲ, ಆ ನೋವಲ್ಲಿ ಒಂದೆರಡು ಮಾತಾಡ್ಬಿಟ್ಟೆ. ನಾನು ಏನೇ ಮಾತಾಡಿದ್ರು ಎಲ್ಲ ನೀನ್ ಹೊಟ್ಟೆನೇ ಇಲ್ವಲ್ಲಪ್ಪ. ಅವತ್ತೇ ಅಂದ್ರಲ್ಲ ಹೊಟ್ಟೆ ಇಲ್ಲ ಅಂತ. ಏನೋ ಈ ಎಲ್ ಜಾಗ ಖಾಲಿ ಅದಾಗ ಮಡಿಕೊಬಿಡಪ್ಪ, ಮಗಿನ ಹುಷಾರ ಕರ್ಕೊ. ಅವ ಹಿಂಗೆ ಏನು ಇಲ್ವಲ್ಲೋ. ಅಮ್ಮ ಹೋಗ್ ಬರ್ತೀರಾ? ಬೇಡ ಬೇಡ, ಹೋಗ್ಬರೋ ಹೋಗ್ ಬನ್ನಿ ಅಮ್ಮ. ಬರ್ತೀವಿ ಯಜಮಾನ್ರೆ. ಹುಷಾರ ಕರ್ಕೊ ಹೋಗು. ಬಾಯ್. ಮೇ
ಮಾಳೆ ಆ ನಮ್ಗಿಂತ ಹೆಣ್ಣುಳ ಹುಟ್ಟಿಲ್ವಲ್ಲ ಮೇ ನಿನಗಾಗ್ಲಿಲ್ಲ ಅಂತ ಹೇಳು ಗೋಡೆ ಕಡೆ ಮಕ್ಕಾಕ್ ಮಲಿಕೊಂಡ್ರಿ ಎಲ್ಲಿ ಊಟವು ನಾನು ನುಗ್ಗೆಕಾಯಿ ಮಾಡಾಕ್ತೆ ಈರುಳ್ಳಿ ಮಾಡಾಕ್ತೆ ಯಾವುದು ವರ್ಕೌಟೇ ಆಗಲಿಲ್ಲ ಅದೇನೋ ಕಾಣೆ ನರನೇ ಎದ್ದೇಳ್ತಾ ಇಲ್ಲ ಇಲ್ಲ ಅವ ಎಂತವ್ ಮಾತಾಡ್ತಿದ್ದೆ ಹೇಳು ನಿನ್ ವಿಷಯ ಅಲ್ಲ ಬ್ಯಾರವ್ರದ್ದು ಆಯ್ತಾಯ್ತು ಯಾಕೆ ಏನಾಯ್ತು ಈಗ ದೇವ್ರಿಗೆ ಯಾಕೆ ಬೈತಾ ಇದೀಯಾ ಅಂತ ದೇವ್ರು ಯಾಕೆ ಕೆಟ್ಟವನಾಯ್ತಾನೆ ಆರು ದೇವ್ರು ಬೋಲು ಕೆಟ್ಟವ್ ಕಣಮೆ ಹಂಗೆಲ್ಲ ಅನ್ಬೇಡ ಹಿರಿಯ ಯಾವ್ಯಾವ ಕಾಲಕ್ಕೆ ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅಂತ ಭಗವಂತಂಗೆ ಸಂದಾಗೆ ಗೊತ್ತು ಮತ್ತೆ ಮತ್ತೆ ನಾನೀಗ ಈಗ ನನಗೆ ಗೊತ್ತಾಗ್ಲಿಲ್ಲ ಆಗ್ಲೇ ನಿನಗೆ ಗೊತ್ತಾಗೋಯ್ತಾ ನನ್ ಗಂಡ ನನ್ನ ಬಗ್ಗೆ ಏನ್ ಅನ್ಕೊಳಲ್ಲ ಹಿರಿಯ ನಾನೀಗ 3 ತಿಂಗಳು ಉಳಾಯಿ ಸಬ್ಬಾಸ್ ಬರ್ಯ ಅಂತ ಇಂತ ತಂದೆ ಆಗ್ಬಿಟ್ನಲ್ಲ ಆಗ್ಬಿಟ್ಟೆ ನೀನು ಆಮೇಲೆ ಇನ್ಮೇಲೆ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳೋರೆ ಅದಕ್ಕೆ ಯಾಕಂದ್ರೆ ಮೊದಲನೇದಲ್ವಾ ಯಾರಿಗೆ ಮಗ ಉದ್ರೋಗ್ಬಿಟ್ರೆ ಕಷ್ಟ ಅದಕ್ಕೆ ನಾವು ಹುಷಾರಾಕೋ ಆಯ್ತು ಹುಷಾರಾಗಿ